ಚಳ್ಳಕೆರೆ ತಾಲ್ಲೂಕಿನ ಸಾಮಸ್ಯ ಸೂರನಹಳ್ಳಿ ಗ್ರಾಮದಲ್ಲಿ ವಯೋನಿವೃತ್ತಿ ಹೊಂದಿದ ಪೊಲೀಸ್ ವೃತ್ತ ನಿರೀಕ್ಷಕರಾದ ಇ. ಆನಂದ್ ಹಾಗೂ ಶ್ರೀಮತಿ ಕೆಂಚಮ್ಮ ದಂಪತಿಗಳಿಗೆ ಅದ್ದೂರಿ ಅಭಿನಂದನಾ ಸಮಾರಂಭ ನಡೆಯಿತು. ಶ್ರೀ ಸೂರನಹಳ್ಳಿ ಶ್ರೀನಿವಾಸ್ ಅಭಿಮಾನಿ ಬಳಗ ಹಾಗೂ ಸಮಸ್ತ ಗ್ರಾಮಸ್ಥರ ಆಶ್ರಯದಲ್ಲಿ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ದಂಪತಿಗಳನ್ನು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಹೂವಿನ ಮಳೆಗೈದು ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ನಂತರ ವಿವಿಧ ಸಂಘಟನೆಗಳ ಮುಖಂಡರು, ಗ್ರಾಮಸ್ಥರು ಹಾಗೂ ಗಣ್ಯರು ದಂಪತಿಗಳಿಗೆ ಹೂಮಾಲೆ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಿ ಗೌರವ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಗಣ್ಯರು, ಪೊಲೀಸ್ ಇಲಾಖೆಯಲ್ಲಿ ಇ. ಆನಂದ್ ಅವರು ಸಲ್ಲಿಸಿದ ಸೇವೆಯನ್ನು ಸ್ಮರಿಸಿ ಅಭಿನಂದನೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧಿಕಾರಿಗಳು, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರು ಹಾಗೂ ನೂರಾರು ಗ್ರಾಮಸ್ಥರು ಭಾಗವಹಿಸಿ ದಂಪತಿಗಳಿಗೆ ಶುಭ ಹಾರೈಸಿದರು. ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಅಭಿನಂದನಾ ಸಮಾರಂಭ ಸನ್ಮಾನ್ಯ ಶ್ರೀ ನಿವೃತ್ತ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಆನಂದ್ ಸರ್ ಅವರೇ, ಅವರ ಧರ್ಮಪತ್ನಿಯವರೇ ಮತ್ತು ಅವರ ತಾಯಿಯವರೇ, ಅವರ ಅಣ್ಣನವರೇ ಹಾಗೂ ನಿಮ್ಮ ಊರಿನ ಯುವಕರ ಕಣ್ಮಣಿಯಾದಂಥ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ಭಾಳ ಖುಷಿಯಾದಂಥ ವಿಚಾರ. ಯಾಕಂತಂದ್ರೆ ಆನಂದ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಅವ್ರ ಹತ್ರ ಕೆಲಸ ಮಾಡಿದ್ದೀನಿ. ಇವರು ದಾವಣಗೆರೆಗೆ ಭಾಳಷ್ಟು ಜನ ಲೀಡ್ರಿಗೆಲ್ಲ ಮಾವ ಆಗಿದ್ದರು. ಇಲ್ಲೇನು ನೀವೇನು ಮಾವ ಅಂತಿರಲ್ಲ, ಲಿಂಗಾಯತರ ಲೀಡ್ರೆಲ್ಲ ಅಲ್ಲಿ ಮಾವ ಅನ್ನೋರು. ನಾನು ಕೇಳಿಬಿಟ್ಟು, ಏನು ಸರ್ ಎಲ್ಲರೂ ಮಾವ ಅಂತಾರಲ್ಲ ನಿಮಗೆ ಅಂತ ಆಮೇಲೆ ಗೊತ್ತಾಯ್ತು ನಮಗೆ ಅವ್ರಿಗೆ ಭಾಳಷ್ಟು ಅವ್ರ ಮೇಲೆ ಬರಲಿಕ್ಕೆ ಇವರು ಸಹಕಾರವನ್ನು ಮಾಡಿದರು ಮತ್ತು ಎಲ್ಲ ರೀತಿಯಿಂದನೂ ಅವ್ರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಬೆಳೆಸ್ತಿರ್ತಕ್ಕಂಥ ವ್ಯಕ್ತಿ. ಅವರು ಪ್ರೀತಿಯಿಂದ ಮಾವ ಅಂತ ಹೇಳಿ ಕರೀತಾ ಇದ್ರು. ನಾನು ದಾವಣಗೆರೆಯಲ್ಲಿ ಅವ್ರ ಕೈ ಕೆಳಗೆ ಕೆಲಸ ಮಾಡಿದ್ದೀನಿ, ಆನಂದ್ ಸರ್ ಕೈ ಕೆಳಗೆ. ಅವ್ರು ನನಗೆ ಇತ್ತೀಚೆಗೆ ಗೊತ್ತಾಗಿದ್ದು ಚಿತ್ರದುರ್ಗ ಜಿಲ್ಲೆಯವರು ಅಂತ ಅಂದು. ಮೊದಲು ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಕೆಲಸ ಮಾಡಿದಾಗ ಏನು ನಾನು ಈ ತಳಕು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬಂದಾಗ ಆ ಬೋರ್ಡಲ್ಲಿ ಸಾಹೇಬ್ರ ಹೆಸರು ನೋಡಿಬಿಟ್ಟು ಸಾಹೇಬರು ಇದೇ ಊರವರು ಅಂತ ಹೇಳಿ ಆಮೇಲೆ ಗೊತ್ತಾಯ್ತು ಈ ಒಂದು ಪರಸಂಪುರ ಹೋಬಳಿಯವರು ಅಂತ. ಭಾಳ ಸರಳ ವ್ಯಕ್ತಿತ್ವ, ಅವ್ರು ನೋಡಿ ಕಲಿಯಂಥದ್ದು ಭಾಳ ಇದೆ. ಭಾಳ ಸರಳ ವ್ಯಕ್ತಿತ್ವ ಮತ್ತು ಭಾಳ ಹಾಸ್ಯಮಯ ವ್ಯಕ್ತಿತ್ವ. ನಮ್ಮ SP ಸಾಹೇಬರಾಗಲಿ ಯಾರಾದರೂ ಮೇಲಾಧಿಕಾರಿ